ಹಾಯ್, ಹೆಲೋ, ನಮಸ್ತೆ. ವೆಲ್ಕಮ್ ಟು ಶೈಲಾ ಆರಿ ವರ್ಕ್ ಆ್ಯಂಡ್ ಟೈಲರಿಂಗ್ ಕ್ಲಾಸಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸ್ನ ಕಟ್ಟಿಂಗ್ ಮಾಡೋದನ್ನು ಹೇಳಿಕೊಟ್ಟೆ. ಮತ್ತು ಕಟ್ಟಿಂಗ್ ಮಾಡಿರೋ ಲೈನಿಂಗನ್ನು ಇಟ್ಕೊಂಡು ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿ ಇಟ್ಕೊಂಡು ಬ್ಲೌಸ್ ಪೀಸನ್ನು ಕಟ್ ಮಾಡಬೇಕು ಅನ್ನೋದನ್ನು ಸಹ ಹೇಳ್ಕೊಟ್ಟಿದ್ದೀನಿ. ಅದನ್ನೆಲ್ಲರೂ ಕಟ್ಟಿಂಗ್ ಮಾಡಿದ್ದೀರಾ ಮತ್ತು ಬ್ಲೌಸ್ ಪೀಸನ್ನು ಕಟ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀರಾ, ಸ್ಟಿಚಿಂಗಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ. ಅದ್ರ ಜೊತೆಗೆ ನಾನಿವತ್ತು ಪೈಪಿಂಗನ್ನು ಕೊಡೋದನ್ನು ಹೇಳ್ಕೊಡ್ತೀನಿ. ಪೈಪಿಂಗ್ ಅಂದರೆ ಯಾವ ಥರ ಪೈಪಿಂಗು, ಥ್ರೆಡ್ ಪೈಪಿಂಗ್ ಬರುತ್ತೆ ನೋಡಿ, ಆ ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ಕೊಡಬೇಕು ಅಂತ ಹೇಳ್ಕೊಡ್ತೀನಿ. ಯಾಕೆಂದರೆ ಇದು ಕಸ್ಟಮರ್ ಬ್ಲೌಸ್ ಆಗಿರೋದ್ರಿಂದ ಅವರು ನನಗೆ ಥ್ರೆಡ್ ಪೈಪಿಂಗನ್ನು ಕೊಡೋದನ್ನು ಕೇಳಿದ್ದಾರೆ. ಅದ್ರ ಜೊತೆಗೆ ನಿಮಗೂ ಸಹ ಹೇಳ್ಕೊಡ್ತೀನಿ. ಬನ್ನಿ, ವಿಡಿಯೋದಲ್ಲಿ ನಿಮಗೆ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಬೇಕು ಮತ್ತು ಯಾವ ರೀತಿ ಪೈಪಿಂಗ್ ಅಂದರೆ ಇದು ಇನ್ವಿಸಿಬಲ್ ಬರುತ್ತೆ. ನಾವು ಪೈಪಿಂಗ್ ಕೊಟ್ಟಿರೋದು ಈಚೆ ಏನು ಕಾಣಿಸಲ್ಲ, ಇನ್ವಿಸಿಬಲ್ ಬರುತ್ತೆ. ಆ ಥರ ಯಾವ ರೀತಿ ಪೈಪಿಂಗ್ ಕೊಡಬೇಕು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮೊದಲು ಲೈನಿಂಗಿಗೆ ಯಾವ ರೀತಿ ಪೈಪಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಅದಾದಮೇಲೆ ಈ ವಿಡಿಯೋದಲ್ಲಿ ಫ್ರಂಟ್ ಟು ಬ್ಯಾಕ್ ಅಷ್ಟೇ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡಿಬಿಟ್ಟು ಫೈನಲ್ ಫಿನಿಶ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ, ಇವಾಗ ಮೊದಲು ನಾವು ಇನ್ವಿಸಿಬಲ್ ಪೈಪಿಂಗ್ ಕೊಡಬೇಕು. ನಾನು ಇದಕ್ಕೆ ಇವಾಗ ತುಂಬ ಡಿಮ್ಯಾಂಡ್ ಇರೋದು ಅಂದರೆ ಇನ್ವಿಸಿಬಲ್ ಪೈಪಿಂಗೆ. ಮೊದಲು ಇನ್ವಿಸಿಬಲ್ ಪೈಪಿಂಗು ಯಾವ ರೀತಿ ಕೊಡಬೇಕು ಅಂತ ಹೇಳ್ಕೊಡ್ತೀನಿ. ಅದಾದಮೇಲೆ ಅದಕ್ಕೆ ಲೈನಿಂಗು ಮತ್ತು ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡೋಣ. ಈ ರೀತಿ ನಾವೇನು ನೆಕ್ ಕಟ್ ಮಾಡಿದ್ದೀವಲ್ವ, ಅದಕ್ಕೆ ನಾನು ಪೈಪಿಂಗನ್ನು ತೊಗೊಂಡಿದ್ದೀನಿ. ಇದು ಪೈಪಿಂಗು ನಾವು ಬೇಕಾದ್ರೂ ರೆಡಿ ಮಾಡ್ಕೋಬೋದು, ಅಥವಾ ನಿಮಗೆ ಮ್ಯಾಚಿಂಗ್ ಸೆಂಟ್ರಲ್ಲಿ ರೆಡಿ ಪೈಪಿಂಗ್ ಕೂಡ ಸಿಗುತ್ತೆ. ನಾನು ಕೆಲವೊಂದು ಸಲ ನಾನೇ ರೆಡಿ ಮಾಡ್ಕೊತೀನಿ. ಈ ಗೋಲ್ಡ್ ಪೈಪಿಂಗ್ ಎಲ್ಲ ಏನಂದರೆ ರೆಡಿ ತಂದಿಟ್ಕೊಂಡಿರ್ತೀನಿ, ಅದನ್ನೇ ಹಾಕ್ತೀನಿ. ಬೇರೆ ಕಲರ್ ಆದರೆ ಬಟ್ಟೆ ಇಟ್ಕೊಂಡು ರೆಡಿ ಮಾಡ್ಕೊತೀನಿ. ಈ ಬ್ಲೌಸಿಗೆ ನನಗೆ ಗೋಲ್ಡ್ ಪೈಪಿಂಗ್ ಬೇಕು, ಅದಕ್ಕೋಸ್ಕರ ಈ ಥರ ರೆಡಿ ಪೈಪಿಂಗನ್ನು ತೊಗೊಂಡಿದ್ದೀನಿ. ರೆಡಿ ಪೈಪಿಂಗನ್ನು ತೊಗೊಂಡು ನೋಡ್ತಾ ಇರ್ಬೋದು. ಈ ಪೈಪಿಂಗ್ ಏನು ರೆಡಿ ಇದೆಯಲ್ಲ, ಅದನ್ನು ನಾವು ಕಟ್ ಮಾಡಿದ್ದೀವಲ್ಲ ಬ್ಲೌಸು ಲೈನಿಂಗು, ಅಲ್ಲಿಂದ ಸ್ಟಾರ್ಟಿಂಗಿಂದ ಇಟ್ಕೊಂಡು ನಿಧಾನವಾಗಿ ಆ ಥ್ರೆಡ್ ಏನಿದೆಯಲ್ಲ, ಆ ಥ್ರೆಡ್ ಪಕ್ಕದಲ್ಲೇ ನಾವು ಹೊಲಿಗೆ ಹಾಕ್ಕೋಬೇಕು. ನೀವು ಹೊಸಬ್ರಾಗಿದ್ದರೆ ಇದಕ್ಕೆ ಸಿಂಗಲ್ ಫೂಟರ್ ಆಪ್ಷನ್ ಬರುತ್ತೆ, ಅದನ್ನು ಬೇಕಾದ್ರೂ ಹಾಕ್ಕೋಬೋದು. ಈ ಫೂಟರ್ ಟೆನ್ಷನ್ ಏನಿದೆಯಲ್ಲ, ಇದನ್ನು ತೆಗೆದು ಟೆನ್ಷನ್ ಚೇಂಜ್ ಮಾಡ್ಕೋಬೋದು. ನಮಗೆ ಈಗ ಪ್ರಾಕ್ಟೀಸ್ ಇರೋದ್ರಿಂದ ನಾವು ಈ ಫೂಟರಲ್ಲೇ ಈ ಟೆನ್ಷನ್ ಏನಿದೆಯಲ್ಲ ಇದರಲ್ಲೇ ಬ್ಯಾಲೆನ್ಸ್ ಮಾಡಿ ಹಾಕ್ತೀವಿ. ನಿಧಾನವಾಗಿ ನೋಡ್ತಾ ಇರ್ಬೋದು. ಇಲ್ಲಿ ಈ ಪೈಪಿಂಗು ಮತ್ತು ಈ ನೆಕ್ ಕಟ್ಟಾಗಿರೋದು ಏನಿದೆಯಲ್ಲ, ಆ ಪೋರ್ಷನ್ನು ಎರಡು ಒಂದೇ ಸಮ ಬರೋ ಥರ ಇಟ್ಕೊಂಡು ಮೊದಲು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಂಡ್ರಿ. ಈ ಥರ ಅಟ್ಯಾಚ್ ಮಾಡೋದ್ರಿಂದ ಇದು ಇನ್ವಿಸಿಬಲ್ ಆಗಿ ಬರುತ್ತೆ. ನಮಗೆ ಪೈಪಿಂಗ್ ಕೊಟ್ಟಿದ್ದೀವಿ ಅನ್ನೋದು ಕಾಣಿಸೋದೇ ಇಲ್ಲ, ಆ ರೀತಿ ಬರುತ್ತೆ. ಇವಾಗಂತೂ ತುಂಬ ಇದನ್ನೇ ಕೇಳ್ತಾ ಇರೋದು, ಮತ್ತು ನಾವು ಅಷ್ಟೇ ಇದೇ ರೀತಿಯೇ ಪೈಪಿಂಗ್ ಸ್ಟಿಚ್ ಮಾಡಿಕೊಡೋದು ಕಸ್ಟಮರ್ಗೆ. ಇದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಟ್ರೆಂಡಿಂಗಲ್ಲಿರೋದು ಥ್ರೆಡ್ ಪೈಪಿಂಗು. ನಾವು ಟ್ರೆಂಡಿಂಗಲ್ಲಿ ಏನಿರುತ್ತೆ ಆ ಥರ ಸ್ಟಿಚ್ ಮಾಡಿದಾಗ ಕಸ್ಟಮರ್ಗೆ ತುಂಬ ಇಷ್ಟ ಆಗುತ್ತೆ. ನೀವು ಅಷ್ಟೇ ಈ ಥರ ಪೈಪಿಂಗನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಅಷ್ಟೇ ಇನ್ನು ಮುಂದೆ ಬ್ಲೌಸು ಸ್ಟಿಚ್ ಮಾಡುವಾಗ ಈ ಥರ ಪೈಪಿಂಗನ್ನು ಕೊಟ್ಟು ಸ್ಟಿಚ್ ಮಾಡಿ. ನಿಮ್ಮ ಬ್ಲೌಸು ಕೂಡ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಕಸ್ಟಮರು ಕೂಡ ನಿಮ್ಮ ಬ್ಲೌಸನ್ನು ತುಂಬ ಇಷ್ಟಪಡ್ತಾರೆ, ನೀಟಾಗಿ ಹೊಲ್ದಿದ್ದಾರೆ ಅಂತೇಳಿ ಇಷ್ಟಪಡ್ತಾರೆ. ಓಕೆನಾ? ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಬ್ಯಾಕ್ ಪೀಸಿಗೆ ಏನಿದೆಯಲ್ಲ ಅಲ್ಲಿಗೆ ನಾನು ಪೈಪಿಂಗನ್ನು ಕೊಟ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ಗೂ ಸಹ ಪೈಪಿಂಗನ್ನು ಕೊಡ್ತೀನಿ. ನೋಡ್ತಾ ಇರ್ಬೋದು, ಲೈನಿಂಗ್ ಪೀಸು ಮತ್ತು ಪೈಪಿಂಗ್ ಎರಡನ್ನೂ ಸಹ ಒಂದೇ ಸಮವಾಗಿ ಇಟ್ಕೊಂಡಿದ್ದೀನಿ. ಇದು ರೆಡಿ ಮಾಡೋಕ್ಕೆ ಬರುತ್ತೆ ಅಂದರೆ ನೀವೇ ರೆಡಿ ಮಾಡ್ಕೊಳ್ಳಿ. ಮಾಡೋಕ್ಕೆ ಬರದೇ ಇರೋರಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬಟ್ಟೆಯಲ್ಲಿ ಯಾವ ರೀತಿ ಪೈಪಿಂಗನ್ನು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಸಹ ತೋರಿಸ್ತೀನಿ. ಇದನ್ನು ನೀವೇನು ಮಾಡಿದರೆ ಲೈನಿಂಗ್ ಪೀಸನ್ನು ತೊಗೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ಬ್ಲೌಸಿಗೆ ಅಟ್ಯಾಚ್ ಮಾಡಿ. ನಾನು ಆಲ್ಮೋಸ್ಟ್ ಇದೇ ಥರ ಪೈಪಿಂಗ್ ಕೊಟ್ಟೋದ್ರಿಂದ ಇದು ಕಸ್ಟಮರ್ ಬ್ಲೌಸ್ ಆಗಿರೋದ್ರಿಂದ ಇದೇ ರೀತಿ ಪೈಪಿಂಗನ್ನು ನಿಮಗೂ ತೋರಿಸ್ಬೇಕಿತ್ತಲ್ವ, ಅದಕ್ಕೋಸ್ಕರ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫ್ರಂಟು ಮತ್ತು ಬ್ಯಾಕು ಎರಡಕ್ಕೂ ಕೂಡ ಲೈನಿಂಗಿಗೆ
ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಜಾಯಿನ್ ಮಾಡಿ ಅಟ್ಯಾಚ್ ಮಾಡಿದ್ನಲ್ಲ, ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ತುಂಬ ಇಂಪಾರ್ಟೆಂಟು. ನಾವು ಬ್ಯಾಕ್ ಏನಿದೆಯಲ್ಲ, ಬ್ಯಾಕಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡಬೇಕು. ಬ್ಲೌಸ್ ಪೀಸಲ್ಲಿ ಸೀದಾ ಮತ್ತು ಉಲ್ಟಾ ನೋಡ್ಕೋಬೇಕು. ಇವಾಗ ನಾನು ಇಲ್ಲಿ ಸೀದಾ ಏನಿದೆಯಲ್ವ, ಸೀದಾ ಇಟ್ಕೊಂಡಿದ್ದೀನಿ. ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಪೈಪಿಂಗ್ ಕೊಟ್ಟಿರೋದು ಒಳಗಡೆ ಹೋಗಿದೆ. ಬ್ಲೌಸ್ ಪೀಸು ಸೀದಾ ಇದೆ, ಪೈಪಿಂಗ್ ಏನು ಹಾಕಿದ್ದೀನಲ್ವ ಆ ಪೈಪಿಂಗು ಒಳಗಡೆ ಹೋಗಿದೆ. ಇಲ್ಲಿ ನೀಟಾಗಿ ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೀವು ಹೊಸ್ದಾಗಿ ಹೊಲಿತಾ ಇದ್ದರೆ ಏನು ಮಾಡಿ ಅಂದರೆ ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ. ಈ ರೀತಿ ಗುಂಡು ಪಿನ್ ತೊಗೊಂಡು ಜರುಗಾಡಲ್ಲ ನಿಮಗೆ. ಈ ರೀತಿ ನೀಟಾಗಿ ಲೈನಿಂಗು ಮತ್ತು ಬ್ಲೌಸ್ ಪೀಸನ್ನು ಜೋಡಿಸ್ಬಿಟ್ಟು ಗುಂಡು ಪಿನ್ನನ್ನು ನೀಟಾಗಿ ಹಾಕ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಪೈಪಿಂಗು ಸ್ಟಿಚ್ ಮಾಡ್ಬೋದು. ಇವಾಗ ನಾನು ಲೈನಿಂಗನ್ನು ಬ್ಲೌಸ್ ಪೀಸಿಗೆ ಅಟ್ಯಾಚ್ ಮಾಡ್ಕೊತೀನಿ. ಇನ್ನೊಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಪೈಪಿಂಗ್ ಏನು ಕೊಟ್ಟಿದ್ದೀನಲ್ವ ಅದು ಒಳಗಡೆ ಇದೆ, ಬ್ಲೌಸ್ ಪೀಸು ಸೀದಾ ಇದೆ. ನಿಧಾನವಾಗಿ ವಿಡಿಯೋ ನೋಡಿ. ಇವಾಗ ನಾನು ಪೈಪಿಂಗ್ ಏನು ಕೊಟ್ಟಿದ್ದೀನಲ್ವ ಅದ್ರ ಮೇಲೆ ಹೊಲಿಗೆ ಹಾಕ್ಕೊತಾ ಬರ್ತೀನಿ. ನೀವು ಹೊಸ್ದಾಗಿ ಕಲಿತಾ ಇರೋರು ನಿಧಾನವಾಗಿ ಹೊಲಿಗೆ ಹಾಕ್ಕೊಳ್ಳಿ. ಗುಂಡು ಪಿನ್ ಹಾಕ್ಕೊಂಡಿರೋದ್ರಿಂದ ಆ ಕಡೆ ಈ ಕಡೆ ತಿರುಗಾಡಲ್ಲ. ಸೊ ನಾವು ಅರ್ಜೆಂಟಾಗಿ ಮಾಡೋಕ್ಕೆ ಹೋಗಿ ಕೆಲಸ ಹೆಂಗೆಂಗೋ ಮಾಡೋದಕ್ಕಿಂತ ನಿಧಾನವಾಗಿ ಗುಂಡು ಪಿನ್ನನ್ನು ಹಾಕ್ಕೊಂಡು ನೀಟಾಗಿ ಫಿನಿಶಿಂಗ್ ಕೊಡಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಇದಾದಮೇಲೆ ನನ್ನ ಬ್ಯಾಕ್ ಪೋರ್ಷನ್ ಏನಿದೆಯಲ್ವ, ಇಲ್ಲಿ ಬ್ಯಾಕ್ ಪೋರ್ಷನ್ ಅಂದರೆ ಬ್ಯಾಕಲ್ಲಿ ಡೌನ್ ಪೋರ್ಷನ್ ಏನಿದೆಯಲ್ವ ಇಲ್ಲಿ ಉಲ್ಟಾ ಮಾಡ್ತೀನಿ ಕೆಳಗಡೆ. ಅದಕ್ಕೋಸ್ಕರ ನಾನಿಲ್ಲಿ ಇಲ್ಲೂ ಕೂಡ ಅರ್ಧ ಇಂಚ್ ಗ್ಯಾಪಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ನೀವು ಉಲ್ಟಾ ಮಾಡಲ್ಲ, ಪಟ್ಟಿ ಕೊಡ್ತೀರಾ ಅಂತಂದರೆ ಅದಾದಮೇಲೆ ನೀವು ಬ್ಲೌಸು ಬ್ಯಾಕ್ ಫಿನಿಶ್ ಆದಮೇಲೆ ಪಟ್ಟಿ ಕೊಟ್ಕೋಬೋದು. ನಾನಿಲ್ಲಿ ಬ್ಲೌಸನ್ನು ಬ್ಯಾಕಲ್ಲಿ ಉಲ್ಟಾ ಮಾಡ್ತೀನಿ. ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇವಾಗ ಗುಂಡು ಪಿನ್ ಏನು ಹಾಕಿದ್ದೀವಲ್ವ ತೆಗೆದುಬಿಡ್ತೀನಿ. ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಪರವಾಗಿಲ್ಲ, ಹಂಗೆ ಹಾಕ್ಕೋಬೋದು. ಹೊಸಬ್ರಾದರೆ ಗುಂಡು ಪಿನ್ ಏನಿದೆ ಅಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಇವಾಗ ಡೌನಲ್ಲಿ ಕೆಳಗಡೆನಲ್ಲಿ ಏನು ಎಕ್ಸ್ಟ್ರಾ ಪೀಸ್ ಇತ್ತಲ್ಲ ಅದನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿ ತೆಗೆದು ಇಲ್ಲಿ ಇವಾಗ ನೆಕ್ಕಲ್ಲಿ ನಾವೇನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಪೈಪಿಂಗ್ವರೆಗೂ ಬಿಟ್ಟು 1/4 ಇಂಚ್ ಬಿಟ್ಟು ಎಕ್ಸ್ಟ್ರಾ ಬ್ಲೌಸ್ ಪೀಸಲ್ಲಿ ನಾನು ನೆಕ್ ಕಟ್ ಮಾಡ್ಕೋಬೇಡಿ ಅಂತ ನಿಮ್ಗೆ ಹೇಳಿದ್ದೆ, ನೆಕ್ ಪೋರ್ಷನು ಅದನ್ನು ಇವಾಗ ತೆಗಿತೀನಿ. ಯಾಕೆ ಈ ಥರ ಮಾಡ್ತೀನಿ ಅಂದರೆ ನನಗೆ ಅಟ್ಯಾಚ್ ಮಾಡ್ಕೊಳ್ಳುವಾಗ ನೀಟಾಗಿ ಬರುತ್ತೆ, ಮತ್ತು ಬಟ್ಟೆ ಜರುಗಾಡಲ್ಲ ಅನ್ನೋದಕ್ಕೋಸ್ಕರ ಈ ನೆಕ್ ಪೋರ್ಷನನ್ನು ನಾನು ಹಂಗೆ ಬಿಟ್ಕೊಂಡಿರ್ತೀನಿ. ಈ ರೀತಿ ಪೈಪಿಂಗನ್ನು ಅಟ್ಯಾಚ್ ಮಾಡಿದ ಮೇಲೆ ಅದನ್ನು ಕಟ್ ಮಾಡಿ ತೆಗಿತೀನಿ. ಇದಾದಮೇಲೆ ನೆಕ್ಸ್ಟು ನಾವು ಕಂಪಲ್ಸರಿ ನ್ಯಾಚನ್ನು ಕೊಡಲೇಬೇಕು. ಕ್ರಾಸಾಗಿ ಹತ್ರ ನ್ಯಾಚ್ ಕೊಟ್ಕೊಳ್ಳಿ, ಇಲ್ಲಾಂದರೆ ಫಿನಿಶಿಂಗು ನೀಟಾಗಿ ಬರಲ್ಲ, ರಿಂಕಲ್ಸ್ ಬರುತ್ತೆ. ಅದಕ್ಕೋಸ್ಕರ ನೀಟಾಗಿ ನ್ಯಾಚನ್ನು ಕೊಟ್ಕೊಳ್ಳಿ. ಇದಾದಮೇಲೆ ಇವಾಗ ನಮಗೆ ಇದು ಬ್ಯಾಕಲ್ಲೂ ಉಲ್ಟಾ ಆಗಬೇಕು, ಮತ್ತು ಡೌನಲ್ಲಿ ಉಲ್ಟಾ ಹಾಕಬೇಕು, ಮತ್ತು ನೆಕ್ ಪೋರ್ಷನಲ್ಲಿ ಪೈಪಿಂಗ್ ಈಚೆ ಬರಬೇಕು. ಇಲ್ಲಿ ಏನು ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ಲ, ಇಲ್ಲಿ ನಾವು ನೆಕ್ ಕಟ್ ಮಾಡ್ಕೊಂಡಿದ್ದೀವಿ, ಮತ್ತು ಕೆಳಗಡೆ ಪೋರ್ಷನ್ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ಲ, ಅದರೊಳಗಡೆಯಿಂದ ಕೈ ಹಾಕಿ ನಿಧಾನವಾಗಿ ಬಟ್ಟೆಯನ್ನು ಉಲ್ಟಾ ಮಾಡಿ. ಈ ರೀತಿ ಉಲ್ಟಾ ಮಾಡಿದಾಗ ನಮಗೆ ಪೈಪಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಪೈಪಿಂಗು ಸಣ್ಣದಾಗಿ ನೀಟಾಗಿ ಬಂದಿದೆ. ನೀವು ಇದಕ್ಕೆ ಐರನ್ ಬೇಕಾದ್ರೂ ಮಾಡ್ಕೋಬೋದು, ಅಥವಾ ಮೇಲ್ಗಡೆ ಸ್ಟಿಚ್ ಬೇಕಾದ್ರೂ ಹಾಕ್ಕೋಬೋದು. ನಾನು ಇದಕ್ಕೆ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ತೀನಿ. ನಿಧಾನವಾಗಿ ಬಟ್ಟೆಯನ್ನು ನೀಟಾಗಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಡು ಬನ್ನಿ. ಹೊಸ್ದಾಗಿ ಮಾಡ್ತಾ ಇರೋರು ಸ್ವಲ್ಪ ನಿಧಾನವಾಗಿ ಮಾಡಿ. ನನಗೆ ಅಂದರೆ ಪ್ರಾಕ್ಟೀಸ್ ಇರುತ್ತೆ, ಆದರೂ ನಾನು ನಿಮಗೆ ತೋರಿಸೋದಕ್ಕೋಸ್ಕರ
ನಿಧಾನವಾಗಿನೇ ಮಾಡ್ತಾ ಇದ್ದೀನಿ. ಈ ರೀತಿ ಕಿನಾರೆ ಹಾಕಿ ಆಯಿತು. ಇದಾದಮೇಲೆ ಕೆಳಗಡೆ ಪೋರ್ಷನ್ ಏನಿರುತ್ತಲ್ಲ ಇಲ್ಲೂ ಸಹ ಕಿನಾರೆ ಹಾಕ್ಕೊಳ್ಳಿ ನೀಟಾಗಿ. ಲೈನಿಂಗ್ ಪೀಸು ಮೇಲೆ ಕಾಣಬಾರ್ದು. ಇಲ್ಲಿ ನೀವು ಪಟ್ಟಿ ಬೇಕಾದ್ರೂ ಕೊಟ್ಕೋಬೋದು ಅಥವಾ ಬಟ್ಟೆ ಜಾಸ್ತಿ ಬಿಟ್ಟು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕೆಳಗಡೆ ನೀವು ಫಿನಿಶಿಂಗನ್ನು ಮಾಡ್ಕೋಬೋದು. ಇಲ್ಲಿ ನಾನು ನೀಟಾಗಿ ಕಿನಾರೆಯನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಲೈನಿಂಗ್ ಏನಿದೆ ಅಲ್ಲ, ಇಲ್ಲಿ ಓಪನ್ ಪ್ಲೇಸ್ ಇದೆ ನೋಡಿ, ಇದನ್ನು ನೀಟಾಗಿ ಬ್ಲೌಸ್ ಪೀಸಿಗೆ ಜಾಯಿನ್ ಮಾಡ್ಕೊತೀನಿ ಎರಡು ಸೈಡು. ಈ ಥರ ಅಂದ್ಕೊಂಡು ನಿಧಾನವಾಗಿ ಜಾಯಿನ್ ಮಾಡಿ, ಏಕೆಂದರೆ ಲೈನಿಂಗು ರಿಂಕಲ್ಸ್ ಬರಲ್ಲ ಆವಾಗ. ಓಕೆನಾ? ಒಂದು ಸೈಡ್ ಆಯಿತು. ಮತ್ತು ಇನ್ನೊಂದು ಸೈಡ್ ಏನಿದೆ ಅಲ್ಲ, ಇನ್ನೊಂದು ಸೈಡನ್ನು ಕೂಡ ನಿಧಾನವಾಗಿ ಜಾಯಿನ್ ಮಾಡ್ಕೊಳ್ಳಿ. ಈ ಥರ ಅಂದ್ಕೊಂಡಾಗ ರಿಂಕಲ್ಸ್ ಏನಿದೆ ಲೈನಿಂಗು ನೀಟಾಗಿ ಜಾಯಿನ್ ಆಗುತ್ತೆ. ಲೈನಿಂಗ್ ಜಾಯಿನ್ ಮಾಡಿದ್ದಾಯಿತು. ನಾನು ನಿಮ್ಮ ಕಟ್ ಮಾಡುವಾಗಲೇ ಹೇಳಿದ್ದೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಳ್ಳಿ ಅಂತ. ಲೈನಿಂಗ್ ಎಲ್ಲ ಜಾಯಿನ್ ಮಾಡಿ ಆದಮೇಲೆ ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅಲ್ಲ, ಈ ಎಕ್ಸ್ಟ್ರಾ ಬಟ್ಟೆಯನ್ನೆಲ್ಲ ಕಟ್ ಮಾಡ್ತೀನಿ. ನೀವು ಯಾರೇ ಮಾಡ್ತಿರಲಿ ಸ್ವಲ್ಪ ಬಟ್ಟೆ ಬಿಟ್ಕೊಳ್ಳಿ. ಏಕೆಂದರೆ ಬಟ್ಟೆ ಜಾಸ್ತಿ ಇದ್ದರೆ ನಾವು ಕಟ್ ಮಾಡಿ ಹಾಕ್ಬೋದು. ಬಟ್ಟೆ ಸಾಲ್ಟೇಜ್ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಬಟ್ಟೆಯನ್ನು ಬಿಟ್ಟು ಕಟ್ ಮಾಡಿ ಅದಾದಮೇಲೆ ಮಿಕ್ಕಿರೋದನ್ನೆಲ್ಲ ಕಟ್ಟಿಂಗ್ ಮಾಡಿ. ಇವಾಗ ನೋಡಿ ಬ್ಯಾಕ್ ಪೋರ್ಷನ್ನು ಪೈಪಿಂಗು ಎಷ್ಟು ನೀಟಾಗಿ ಬಂದಿದೆ ಅಂದರೆ, ಇದು ಸಣ್ಣದಾಗಿ ನೋಡಿ ಒಂದೇ ರೀತಿ ಬಂದಿದೆ ಮತ್ತು ಎಷ್ಟು ನೀಟಾಗಿ ಬಂದಿದೆ. ಇಲ್ಲಿ ಒಳಗಡೆ ನೋಡ್ತಾ ಇರ್ಬೋದು, ಯಾವುದೇ ರೀತಿ ಬಟ್ಟೆ ಕಾಣಿಸ್ತಾ ಇಲ್ಲ, ಕಚ್ಚಾ ಏನು ಕಾಣಿಸ್ತಾ ಇಲ್ಲ, ಇಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಈ ರೀತಿ ನಾವು ಹೊಲ್ಕೊಟ್ಟಾಗ ಯಾವುದೇ ಕಸ್ಟಮರ್ ಆಗಲಿ ಚೆನ್ನಾಗಿ ಹೊಲಿತಾರಪ್ಪ ಅಂತೇಳಿ ನಮ್ಮ ಹತ್ರ ರೆಗ್ಯುಲರಾಗಿ ಬಂದೇ ಬರ್ತಾರೆ. ನಿಮಗೆ ನೋಡ್ತಾ ಇರ್ಬೋದು, ಹೊಸ್ದಾಗಿ ನೋಡ್ತಾ ಇರೋರಿಗೆ ಎಷ್ಟು ನೀಟಾಗಿ ಕಾಣಿಸುತ್ತಲ್ಲ. ಇಲ್ಲೂ ಅಷ್ಟೇ, ಒಂದು ಕಡೆ ದಪ್ಪ ಸಣ್ಣ ಯಾವುದೂ ಬರಬಾರ್ದು. ಪೂರ್ತಿ ಏನು ಪೈಪಿಂಗ್ ಇದೆಯಲ್ಲ ಒಂದೇ ರೀತಿಯಲ್ಲಿ ಬರಬೇಕು. ಈ ರೀತಿ ಕೊಡಬೇಕು. ಒಳಗಡೆ ಫಿನಿಶಿಂಗು ಈ ರೀತಿ ಬರುತ್ತೆ. ಒಂದು ಸಲ ಹೊಲ್ದು ನೋಡಿ, ನೆಕ್ಸ್ಟ್ ನೀವು ಇದೇ ರೀತಿ ಪೈಪಿಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀರ. ನೆಕ್ಸ್ಟ್ ಇದಾದಮೇಲೆ ನಾವು ಬ್ಯಾಕ್ ಟಕ್ಸ್ ಏನಿದೆಯಲ್ಲ, ಬ್ಯಾಕ್ ಟಕ್ಸನ್ನು ಕೊಡಬೇಕು. ಬ್ಯಾಕ್ ಟಕ್ಸು ನಿಮಗೆ ನಾನು ಮಾರ್ಕಿಂಗ್ ಹೇಳ್ಕೊಟ್ಟಿದ್ದೆ ಯಾವ ಥರ ಅಂತೇಳಿ. ಹೊಸಬ್ರು ಮಾರ್ಕ್ ಹಾಕ್ಕೊಳ್ಳಿ. ನಮಗೆ ಪ್ರಾಕ್ಟೀಸ್ ಇರೋದ್ರಿಂದ ನಾವು ಹಾಗೇ ಟಕ್ಸನ್ನು ಕೊಡ್ತೀವಿ. ಓಕೆನಾ? ಒಂದು ಸೈಡು ಟಕ್ಸ್ ಕೊಟ್ಟಿದ್ದಾಯಿತು. ಮತ್ತು ಇನ್ನೊಂದು ಸೈಡು ಟಕ್ಸ್ ಕೊಡಬೇಕಲ್ವಾ? ಅದಕ್ಕೆ ನಾವೇನು ಅಂದರೆ ರೂಢಿ ಇರುತ್ತಲ್ಲ ನಮಗೆ, ಈ ರೀತಿ ಇಟ್ಕೊಂಡು ಕೊಟ್ಬಿಡ್ತೀವಿ. ಅದನ್ನು ಸಪ್ರೇಟಾಗಿ ಹಾಕ್ಕೊಳ್ಳಲ್ಲ. ಆದರೆ ನಾನು ನಿಮಗೆ ಕಟ್ಟಿಂಗಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಟಕ್ಸ್ ಹಾಕಬೇಕು ಅಂತ. ಹೊಸ್ದಾಗಿ ಹಾಕ್ತಿರೋರು ಆ ರೀತಿ ಮಾರ್ಕ್ ಹಾಕ್ಕೊಂಡೆ ಹಾಕಿ ಟಕ್ಸನ್ನು ಎರಡು ಸೈಡು ಟಕ್ಸನ್ನು ಕೊಟ್ಟಿದ್ದೀನಿ. ಇವಾಗ ನಮಗೆ ಬ್ಯಾಕ್ ಪೋರ್ಷನ್ ಏನಿದೆ ಅಲ್ಲ, ಈ ಪೋರ್ಷನ್ನು ರೆಡಿಯಾಗಿದೆ. ನೀಟಾಗಿ ಪೈಪಿಂಗು ಸಹ ಬಂದಿದೆ. ಬ್ಯಾಕಲ್ಲಿ ನೋಡ್ತಾ ಇರ್ಬೋದು ಫಿನಿಶಿಂಗು ನೀಟಾಗಿ ಬಂದಿದೆ. ಬ್ಯಾಕ್ ಕಂಪ್ಲೀಟ್ ಆಯಿತು. ಇದನ್ನು ನಾನಿವಾಗ ಸಪ್ರೇಟ್ ಇಟ್ಟು ನೆಕ್ಸ್ಟು ಫ್ರಂಟ್ ಪಾರ್ಟ್ ಏನಿದೆಯಲ್ಲ, ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಫ್ರಂಟಲ್ಲೂ ಅಷ್ಟೇ ಪೈಪಿಂಗ್ ಕೊಟ್ಟಿದ್ದೀನಿ ನಾನು. ಸೀದಾ ಇರೋ ಪೀಸು ಮೇಲಿದೆ. ಲೈನಿಂಗು ಲೈನಿಂಗಲ್ಲಿ ನಾವೇನು ಪೈಪಿಂಗ್ ಅಟ್ಯಾಚ್ ಮಾಡಿದ್ದೀವಲ್ವ ಆ ಪೋರ್ಷನ್ನು, ಪೈಪಿಂಗ್ ಪೋರ್ಷನ್ನು ಒಳಗಡೆ ಇದೆ. ಬ್ಲೌಸ್ ಪೀಸಲ್ಲಿ ಸೀದಾ ಇರೋದು ಮೇಲಿದೆ. ಅದಾದಮೇಲೆ ನೆಕ್ಸ್ಟು ಗುಂಡು ಪಿನ್ನನ್ನು ಹಾಕ್ಕೊತೀನಿ.
ಕಾರಣ ಇಷ್ಟೇ, ಆ ಕಡೆ ಈ ಕಡೆ ಜರುಗಾಡಿ ರಿಂಕಲ್ಸ್ ಬರಬಾರ್ದು ಅನ್ನೋದಕ್ಕೋಸ್ಕರ ಗುಂಡ್ಪಿನನ್ನು ಹಾಕ್ಕೊಂಡು ನೀಟಾಗಿ ಹೊಲಿಗೆಯನ್ನು ಹಾಕ್ತೀನಿ. ನಿಮ್ಗೆ ಹಾಗೆ ಬರುತ್ತೆ ಅಂದರೆ ಅದೇ ರೀತಿ ಹಾಕಿ ತೊಂದರೆ ಇಲ್ಲ. ಇದಾದಮೇಲೆ ಪೈಪಿನ ಮೇಲೆ ನಾವೇನು ಹೊಲಿಗೆ ಹಾಕಿರ್ತೀವಲ್ಲ ಅದ್ರ ಮೇಲೇ ಹೊಲಿಗೆ ಹಾಕ್ಕೊಂಡು ಲೈನಿಂಗು ಮತ್ತು ಬ್ಲೌಸ್ ಪೀಸನ್ನು ಅಟ್ಯಾಚ್ ಮಾಡ್ಕೊತೀನಿ. ನಾನು ನೆಕ್ ಪೋರ್ಷನ್ನು ಕಟ್ ಮಾಡದೇ ಇರೋ ಕಾರಣ ಇದೆ ನೋಡಿ. ಇಲ್ಲಿ ನೀಟಾಗಿ ನಮಗೆ ಹೊಲಿಬೋದು. ನಾವು ಇದನ್ನು ಎರಡು ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡನ್ನೂ ನೆಕ್ ಒಂದೇ ಸಲ ಕಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಇಷ್ಟು ನೀಟಾಗಿ ಹೊಲಿಯೋದಕ್ಕಾಗಲ್ಲ, ಆ ಕಡೆ ಈ ಕಡೆ ಜರುಗಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ. ಗುಂಡ್ಪಿನ್ ಹಾಕೊಂಡಿರೋದು ಅಷ್ಟೇ. ಬಟ್ಟೆ ಹಿಂಗೆ ನಮ್ಮ ಟರ್ನ್ ಮಾಡಿದಾಗ ಜರುಗಾಡಲ್ಲ, ಅದು ನೀಟಾಗಿ ಕೂತಿರುತ್ತೆ ಬಟ್ಟೆ. ಗುಂಡ್ಪಿನನ್ನು ರಿಮೂವ್ ಮಾಡ್ತೀನಿ. ತೆಗೆದುಬಿಟ್ಟು ಇವಾಗ ಈ ನೆಕ್ ಪೋರ್ಷನ್ ಏನಿದೆಯಲ್ಲ, 1/4 ಇಂಚ್ ಪೈಪಿಂಗ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಬಿಟ್ಟು ನೆಕ್ ಪೋರ್ಷನನ್ನು ಕಟ್ ಮಾಡ್ಕೊತೀನಿ. ಮತ್ತು ಬ್ಲೌಸ್ ಪೀಸನ್ನು ಉಲ್ಟಾ ಸೀದಾ ನೋಡಿ ಹಾಕ್ಕೊಳ್ಳಿ. ನೀವು ಏನೇ ಕೆಲಸ ಮಾಡಿ, ಇವಾಗ ಏನು ಟ್ರೆಂಡಿಂಗಲ್ಲಿರುತ್ತೆ ಅಥವಾ ಕಸ್ಟಮರ್ ಏನು ಕೇಳ್ತಾ ಇರ್ತಾರೆ ಅದನ್ನು ಆ ರೀತಿ ಅವ್ರಿಗೆ ಹೊಲ್ಕೊಡಿ. ಆವಾಗ ಕಸ್ಟಮರ್ ನಿಮಗೆ ಬರ್ತಾರೆ. ಇವಾಗ ತುಂಬ ಜನ ಇದೇ ರೀತಿ ಪೈಪಿಂಗನ್ನು ಕೇಳ್ತಾರೆ, ಮತ್ತು ನಾವು ಅಷ್ಟೇ ಇದೇ ರೀತಿ ಸ್ಟಿಚಿಂಗನ್ನು ಮಾಡೋದು. ಇಲ್ಲಿ ನಾನು ನ್ಯಾಚನ್ನು ಕೊಟ್ಟಿದ್ದೀನಿ. ನ್ಯಾಚ್ ಕೊಟ್ಟಾದಮೇಲೆ ಬ್ಯಾಕಲ್ಲಿ ಏನು ಮಾಡಿದ್ವಿ, ನಾವು ಕೆಳಗಡೆ ಉಲ್ಟಾ ಮಾಡಿರೋದ್ರಿಂದ ಮಧ್ಯದಿಂದ ಬಟ್ಟೆ ತೊಗೊಂಡಿದ್ವಿ. ಇಲ್ಲಿ ಬ್ಲೌಸ್ ಪೀಸನ್ನು ಮತ್ತು ಲೈನಿಂಗ್ ಪೀಸನ್ನು ತಗೊಂಡು ಈ ರೀತಿ ಉಲ್ಟಾ ಮಾಡಿದ್ರೆ ಪೈಪಿಂಗು ಆಚೆ ಬರುತ್ತೆ. ನೀವು ಒಂದು ಸಲ ಪೈಪಿಂಗ್ ಕೊಟ್ಟು ನೋಡಿ, ನೆಕ್ಸ್ಟು ಬೇರೆ ಯಾವುದು ಮಾಡಲ್ಲ, ಇದೇ ರೀತಿ ಥ್ರೆಡ್ ಪೈಪಿಂಗನ್ನೇ ಮಾಡ್ತೀರ. ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಅಷ್ಟು ಚೆನ್ನಾಗಿ ಕೂಡ ಕಾಣುತ್ತೆ. ನೀಟಾಗಿ ನಾನು ಮೇಲ್ಗಡೆ ಹೊಲಿಗೆಯನ್ನು ಕಿನಾರಿಯನ್ನು ಹಾಕ್ಕೊತೀನಿ. ಈ ಥರ ಬಟ್ಟೆಯನ್ನು ನೀಟಾಗಿ ತಿರುಗಿಸಿ, ಯಾಕೆಂದರೆ ಬಟ್ಟೆ ಸ್ವಲ್ಪ ರಿಂಕಲ್ಸ್ ಥರ ಬರಬಾರ್ದು ಅಂತ ನೀಟಾಗಿ ಈ ಥರ ಜರುಗಿಸ್ಕೊಂಡು ಕಿನಾರಿ ಹಾಕ್ಕೊತಾ ಇದ್ದೀನಿ. ಆಯಿತಾ? ಇಲ್ಲೂ ಅಷ್ಟೇ ಪೈಪಿಂಗು ನೀಟಾಗಿ ಬಂದಿದೆ. ನಿಮಗೆ ಈ ಬ್ಲೌಸಲ್ಲಿ ಲೈನಿಂಗ್ ಬ್ಲೌಸು ಪ್ಲಸ್ ಪೈಪಿಂಗ್ ಅಂತ ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ನೀಟಾಗಿ ನೋಡಿ. ಒಂದೇ ವಿಡಿಯೋದಲ್ಲಿ ನೀವು 2 ಕಲಿಬೋದು. ಇನ್ವಿಸಿಬಲ್ ಪೈಪಿಂಗ್ ಅಟ್ಯಾಚ್ ಮಾಡೋದನ್ನು ಕಲಿಬೋದು, ಮತ್ತು ಲೈನಿಂಗ್ ಬ್ಲೌಸಿಗೆ ಯಾವ ರೀತಿ ಲೈನಿಂಗ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನು ಸಹ ಕಲಿಬೋದು. ಇವಾಗ ಏನು ಲೈನಿಂಗ್ ಇಲ್ಲೆಲ್ಲ ಓಪನ್ ಇದೆಯಲ್ಲ, ಇದನ್ನು ಬ್ಲೌಸ್ ಪೀಸಿಗೆ ಅಟ್ಯಾಚ್ ಮಾಡ್ಕೊತೀನಿ. ಈ ರೀತಿ ನಿಧಾನದಿಂದ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಲೈನಿಂಗನ್ನು ಸುಕ್ ಬರೋ ರೀತಿ ಅಟ್ಯಾಚ್ ಮಾಡಬೇಡಿ. ಈ ರೀತಿ ನಿಧಾನ ಹೊಂದ್ಕೊಂಡು ಈ ಥರ ಅಟ್ಯಾಚ್ ಮಾಡಿ. ಹೊಸ್ದಾಗಿ ಮಾಡೋರು ನಿಧಾನಕ್ಕೆ ಮಾಡಿ. ಯಾರೋ ಫಾಸ್ಟಾಗಿ ಮಾಡ್ತಾರೆ ಅಂತ ಅಂದರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವು ಹೊಸ್ದಾಗಿ ಮಾಡ್ತಿರ್ತೀರಲ್ಲ, ನಿಧಾನಕ್ಕೆ ಮಾಡಿ, ಪ್ರಾಕ್ಟೀಸ್ ಮಾಡಿ. ಓಕೆನಾ? ಇವಾಗ ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ತುಂಬ ಜನ ಲೈನಿಂಗ್ ಬ್ಲೌಸ್ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿದ್ರೆ, ಅದಕ್ಕೋಸ್ಕರನೇ ನಾನು ನಿಮಗೆ ಪ್ರತಿದಿನ ಕಂಟಿನ್ಯೂಸ್ ಆಗಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನ ಹಾಕ್ತಾಯಿದ್ದೀನಿ. ಗ್ಯಾಪ್ ಆಗಬಾರ್ದು. ಕಂಟಿನ್ಯೂಸ್ ಆಗಿ ಇಂಟ್ರೆಸ್ಟಿಂದ ಕಲಿತಾ ಇರ್ತೀರಲ್ವ, ಅದಕ್ಕೋಸ್ಕರ ಕಲೀಲಿ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿದಿನ ವಿಡಿಯೋ ಹಾಕ್ತಾಯಿದ್ದೀನಿ. ಇವಾಗ ಅಟ್ಯಾಚ್ ಮಾಡಿದ್ದಾಯಿತು, ಪೈಪಿಂಗ್ ಆಯಿತು, ಲೈನಿಂಗ್ ಅಟ್ಯಾಚ್ ಮಾಡಿದ್ದಾಯಿತು.
ಇದಾದಮೇಲೆ ನೆಕ್ಸ್ಟ್ ನಾವು ಟಕ್ಸನ್ನು ಕೊಡೋಣ. ಟಕ್ಸ್ ಕೊಡೋದು ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಇದೆಲ್ಲ ಮಾರ್ಕ್ ಮಾಡೋದನ್ನು ಸಹ ತೋರಿಸಿದ್ದೀನಿ. ಮಾರ್ಕಿಂಗ್ ಎಲ್ಲ ಆಗಿದೆ. ಮೊದಲು ಕಟ್ ಮಾಡೋಕ್ಕೆ ಮುಂಚೆ ಈ ಮಧ್ಯ ಟಕ್ಸ್ ಏನಿದೆಯಲ್ಲ, ಟಕ್ಸ್ ಪಟ್ಟಿ ಕಡೆ ಬರೋ ಟಕ್ಸು, ಆ ಟಕ್ಸನ್ನು ಮೊದಲು ಕೊಟ್ಬಿಟ್ಟು ಆಮೇಲೆ ಫ್ರಂಟನ್ನು ಸಪ್ರೇಟ್ ಮಾಡ್ಕೊತೀನಿ. ಈ ರೀತಿ ಟಕ್ಸ್ ಕೊಟ್ಟಿದ್ದಾಯಿತು. ಇದಾದಮೇಲೆ ಫ್ರಂಟ್ ಏನಿದೆ ಅಲ್ಲ ಸಪ್ರೇಟ್ ಮಾಡ್ಕೊತೀನಿ. ಸಪ್ರೇಟ್ ಮಾಡಿಕೊಂಡು ಇನ್ನು 3 ಟಕ್ಸ್ ಏನಿದೆ ಅಲ್ಲ, ಈ 3 ಟಕ್ಸನ್ನು ಸಹ ಕೊಡ್ತೀನಿ. ನಿಮಗೆ ಬೇಗ ಬೇಗ ಕೆಲಸ ಆಗಬೇಕು ಅಂದರೆ ಪ್ರತಿಯೊಂದನ್ನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಅದಾದಮೇಲೆ ನೀವು ಬಟ್ಟೆಯನ್ನು ದಾರವನ್ನು ಕಟ್ ಮಾಡ್ಕೋಬೋದು. ಮತ್ತು ಬ್ಲೌಸಿಗೆ ಕಂಪಲ್ಸರಿ 4 ಟಕ್ಸನ್ನು ಕೊಡಿ. ಆವಾಗ ಬ್ಲೌಸಲ್ಲಿದ್ದು ಫಿಟ್ಟಿಂಗು ನೀಟಾಗಿ ಕೂರುತ್ತೆ. ನಾನು ನಿಧಾನವಾಗಿಯೇ ಹೇಳ್ಕೊಡ್ತಾ ಇದ್ದೀನಿ, ಏಕೆಂದರೆ ತುಂಬ ಜನ ಹೊಸ್ದಾಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಗೊತ್ತು ನನಗೆ. ಅದಕ್ಕೋಸ್ಕರ ನಿಧಾನವಾಗಿಯೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹೊಸ್ದಾಗಿ ನೋಡ್ತಾ ಇರೋರಿಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈ ರೀತಿ ಟಕ್ಸನ್ನು ಕೊಟ್ಟಾಗ ನೋಡ್ತಾ ಇರ್ಬೋದು, ಕಪ್ಸು 4 ಟಕ್ಸನ್ನು ಕೊಟ್ಟಾಗ ಈ ರೀತಿ ಕೂರಬೇಕು. ಈ ರೀತಿ ಕಪ್ಸ್ ಕೂರಿದಾಗ ನಾವು ಬ್ಲೌಸ್ ಏನು ಹಾಕ್ಕೊತೀವಲ್ವ ಆವಾಗ ನೀಟಾಗಿ ಫಿನಿಶಿಂಗ್ ಕೂರುತ್ತೆ. ಎಲ್ಲೂ ಲೂಸು ಆಗೋಲ್ಲ ಮತ್ತು ಟೈಟು ಆಗೋಲ್ಲ. ಈ ರೀತಿ ಕಪ್ಸ್ ಕೂತ್ಕೊಳ್ಳೋ ಥರ ನಾವು ನೀಟಾಗಿ ಮಾರ್ಕಿಂಗ್ ಮಾಡಿ ಸ್ಟಿಚ್ ಮಾಡಿದಾಗ ನಮ್ಮ ಬ್ಲೌಸ್ ಕಪ್ಸು ಈ ಥರ ಕೂರಬೇಕು. ಕಪ್ಸ್ ಆದ ತಕ್ಷಣ ನಾವು ಇದಕ್ಕೆ ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ. ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಸ್ವಲ್ಪ ನಿಧಾನವಾಗಿ ನೋಡ್ಕೊಳ್ಳಿ. ಪ್ಲೈನಲ್ಲಾದರೆ ಯಾವ್ದು ಅಟ್ಯಾಚ್ ಮಾಡಿದ್ರೂ ನಡೆಯುತ್ತೆ. ಆದರೆ ಈ ರೀತಿ ಪ್ರಿಂಟ್ ಇದ್ದಾಗ ಪ್ರಿಂಟ್ ಇರೋದು ಮೇಲ್ಗಡೆನೇ ಬರಬೇಕಿರುತ್ತೆ. ಓಕೆನಾ? ಮತ್ತು ಲೈನಿಂಗು ಒಂದಕ್ಕೆ 3 ಪೀಸು, ಲೈನಿಂಗ್ 2 ಪೀಸು ಮತ್ತು ಒರಿಜಿನಲ್ 1 ಪೀಸ್ ಬೇಕಿರುತ್ತೆ. ಮತ್ತು ಇನ್ನೊಂದು ಸೈಡಿಗೆ ಲೈನಿಂಗ್ 2 ಪೀಸು, ಒರಿಜಿನಲ್ 1 ಪೀಸ್ ಬೇಕಿರುತ್ತೆ. ಮೇಲ್ಗಡೆ ಪೋರ್ಷನ್ನಿಗೆ ಸೀದಾ ಇರೋ ಕಡೆ ತೊಗೊಂಡಿದ್ದೀನಿ. ಮತ್ತು 1 ಪೀಸ್ ಲೈನಿಂಗನ್ನು ಹಾಕ್ಕೊಂಡು ಇಲ್ಲಿ ಏನು ಸೀದಾ ಇದೆಯಲ್ಲ ಬ್ಲೌಸ್ ಪೀಸು ಅದೆರಡು ಒಂದೇ ಕಡೆ ಬರೋ ಥರ ಇಟ್ಕೊತೀನಿ. ಇಲ್ಲಿ ನಾನು ಮಾರ್ಕ್ ಮಾಡುವಾಗ 1 ಪಾಯಿಂಟ್ ಜಾಸ್ತಿ ತೊಗೊಳ್ಳಿ ಅಂತ ಮಾಡಿಸಿದ್ದೆ. ಇದೇ ರೀತಿಯಾಗಿ ಸ್ವಲ್ಪ ಇಲ್ಲಿ ನಾವು ಈ ಬೆಲ್ಟ್ ಪಟ್ಟಿ ಏನು ಬರುತ್ತಲ್ಲ ಅದನ್ನು ಮುಂದೆ ಕೊಟ್ಕೊತೀವಿ. ಅದಕ್ಕೋಸ್ಕರ ನಿಮ್ಗೆ ಆ ರೀತಿ ಮಾರ್ಕ್ ಮಾಡಿಸಿದ್ದೆ ನಾನು. ಇವಾಗ ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡೋಣ. ಪಟ್ಟಿನಲ್ಲಿ ಎಲ್ಲ ನೀಟಾಗಿ ಒಂದೇ ಕಡೆ ಇರೋ ಥರ ನೋಡಿ ಅಟ್ಯಾಚ್ ಮಾಡ್ಕೊಳ್ಳಿ. 4 ಪೀಸ್ ಆಗುತ್ತೆ. 4 ಪೀಸು ಸಹ ಒಂದೇ ಲೆವೆಲಿಗೆ ಇರಬೇಕು. ಹಿಂದೆ ಮುಂದೆ ಆಗೋ ಥರ ಮಾಡ್ಕೊಬೇಡಿ. ಒಂದೇ ಲೆವೆಲ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಒಂದು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದೆ. ಇನ್ನೊಂದು ಸೈಡ್ಗೂ ಅಷ್ಟೇ ಒರಿಜಿನಲ್ಲು ಮತ್ತು ಲೈನಿಂಗು ತೊಗೊಂಡಿದ್ದೀನಿ. ಇಲ್ಲಿ ಬ್ಲೌಸ್ ಪೀಸು ಸೀದಾ ಮತ್ತು ಬೆಲ್ಟ್ ಪಟ್ಟಿನೂ ಸಹ ಸೀದಾ ಇರಬೇಕು. ಕೆಳಗಡೆ ಪೋರ್ಷನ್ ಏನಿರುತ್ತಲ್ಲ ಅಲ್ಲಿಗೆ ಇನ್ನೊಂದು ಪೀಸ್ ಲೈನಿಂಗನ್ನು ಹಾಕಿ, ಇದು ನಮಗೆ ತುಂಬ ಈಸಿಯಾಗಿರೋ ಮೆಥಡು. ಇನ್ನೂ 1-2 ಥರ ಅಟ್ಯಾಚ್ ಮಾಡ್ಬೋದು. ಇದನ್ನು ನನ್ನ ಪ್ರಕಾರ ಇದು ಈಸಿಯಾಗಿದೆ ಅಂತ ಹೇಳಿ ನಾನು ಇದೇ ರೀತಿ ಸ್ಟಿಚ್ ಮಾಡ್ತೀನಿ. ನಾನು ಸ್ಟೂಡೆಂಟ್ಗಳಿಗೂ ಇದೇ ರೀತಿ ಹೇಳ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಈಸಿಯಾಗಿರೋ ಮೆಥಡ್ ಅಂತ ಇದೇ ರೀತಿಯೇ ಹೇಳ್ಕೊಟ್ಟಿದ್ದೀನಿ. ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡಿ ಆಯಿತು. ಇದಾದಮೇಲೆ ಇವಾಗ ನಮಗೆ ಇನ್ವಿಸಿಬಲ್ ಬರಬೇಕಲ್ವಾ, ಅದಕ್ಕೆ ಇಲ್ಲಿ ಏನು ನಾವು ಬೆಲ್ಟ್ ಪಟ್ಟಿ ಕೊಟ್ಟಿದ್ದೀವಲ್ವ ಇದು ಪಟ್ಟಿಯನ್ನು ಅದರಲ್ಲಿ ಈ ರೀತಿ ತೊಗೊತೀವಿ. 2 ಪೀಸ್ ಇರೋ ಕೆಳಗಡೆ ಇದೆ, 1 ಲೈನಿಂಗ್ ಪೀಸ್ ಏನಿದೆಯಲ್ಲ ಅದು ಮೇಲ್ಗಡೆ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ಈ 3 ಪೀಸನ್ನು ಮೇಲೆ ಕೆಳಗೆ ಸೇರಿಸಿ ಜಾಯಿನ್ ಮಾಡ್ಕೋಬೇಕು. ಇಲ್ಲಿ 1/4 ಇಂಚು ಗ್ಯಾಪಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ನಾವು ಕಟ್ಟಿಂಗ್ ಮಾಡ್ಕೊಳ್ಳುವಾಗ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರಿಸಿನೇ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಿ. ಅದಕ್ಕೋಸ್ಕರ
ತುಂಬ ಎಂಡಿಗೆ ಜಾಯಿನ್ ಮಾಡ್ಕೋಬೇಡಿ ನೀವು. ಒಂದು ಆಯಿತು. ಇನ್ನೊಂದನ್ನು ಸಹ ಅದೇ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ವಿಡಿಯೋನ ನಿಧಾನವಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ಅಲ್ಲ 2 ಸಲ ನೋಡಿ, ಸುಮ್ಮನೆ ತಪ್ಪು ಕೊಟ್ಟು ಮತ್ತೆ ಬಿಚ್ಚಕ್ಕೆ ಹೋಗಬೇಡಿ. ಈ ರೀತಿ 3 ಪೀಸನ್ನು ಒಂದೇ ಸಮವಾಗಿ ಇಟ್ಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ನಿಮ್ಗೆ ಈ ಸ್ಟಿಚಿಂಗ್ ಮೆಥಡು, ಕಟ್ಟಿಂಗ್ ಮೆಥಡು ಈಸಿಯಾಗಿದೆ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಅದು ಈಸಿ ಅನಿಸಿದ್ರೆ ನನಗೂ ಕೂಡ ತುಂಬ ಖುಷಿ, ಏಕೆಂದರೆ ನೀವು ಕಲೀಲಿ ಅನ್ನೋದಕ್ಕೋಸ್ಕರನೇ ನಾನು ಹೇಳ್ಕೊಡ್ತಾ ಇರೋದು. ಇದಾದಮೇಲೆ ನಾವು ಒಂದು ಸೈಡಿಂದ ಈ ರೀತಿ ಬಟ್ಟೆಯನ್ನು ಆಚೆ ಮಾಡಿದ್ರೆ ನಮಗಿಲ್ಲಿ ನೀಟಾಗಿ ಆಚೆ ಬರುತ್ತೆ. ಇದನ್ನು ಸಹ ಓಪನ್ ಮಾಡ್ಕೊತೀನಿ. ಇಲ್ಲಿ ನಾವು ಬೆಲ್ಟ್ ಪಟ್ಟಿಯನ್ನು ಸ್ವಲ್ಪ ದೊಡ್ಡದಾಗಿ ಕಟ್ಕೊಳ್ತೀವಲ್ವಾ, ಅದನ್ನು ಎಕ್ಸ್ಟ್ರಾ ಏನಿದೆ ಅಲ್ಲ ಅದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದಾದಮೇಲೆ 2 ಸೈಡಲ್ಲೂ ಫ್ರಂಟು ಸಮವಾಗಿ ಬಂದಿರಬೇಕು. ಇಲ್ಲಿ ನೋಡಿ 2 ಸೈಡು ಫ್ರಂಟು ಸಮವಾಗಿದೆ. ಇದಾದಮೇಲೆ ನೆಕ್ಸ್ಟು ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಯನ್ನು ಕೊಡೋಣ. ನಾನು ನಿಮಗೆ ಬಟ್ಟೆಯನ್ನು ಕಟ್ ಮಾಡಿಸಿ ಇಟ್ಟಿದ್ದೆ ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಗೆ. ಓಕೆನಾ? ಫಸ್ಟು ಉಕ್ಸ್ ಪಟ್ಟಿಯನ್ನು ಕೊಡೋಣ. ನಾನು ಹೊಲಿಯೋ ಬ್ಲೌಸಲ್ಲಿ ಲೆಫ್ಟ್ ಸೈಡ್ ಪಾರ್ಟ್ ಏನು ಬರುತ್ತಲ್ಲ ಅದರಲ್ಲಿ ಉಕ್ಸ್ ಪಟ್ಟಿ ಇರುತ್ತೆ, ರೈಟ್ ಸೈಡಲ್ಲಿ ಕಾಜಾ ಪಟ್ಟಿ ಇರುತ್ತೆ. ಕೆಲವೊಬ್ಬರು ಅಳತೆ ಬ್ಲೌಸು ಉಲ್ಟಾ ಇರುತ್ತೆ, ರೈಟಲ್ಲಿ ಉಕ್ಸ್ ಪಟ್ಟಿ ಇರುತ್ತೆ, ಲೆಫ್ಟಲ್ಲಿ ಕಾಜಾ ಪಟ್ಟಿ ಇರುತ್ತೆ. ನಿಮಗೆ ಕಸ್ಟಮರ್ ಕೊಟ್ಟರೆ ಅಳತೆ ಬ್ಲೌಸ್ ಯಾವ ಥರ ಇರುತ್ತೆ ಆ ಥರ ಸ್ಟಿಚ್ ಮಾಡಿಕೊಡಿ. ಇಲ್ಲಿ ಉಕ್ಸ್ ಪಟ್ಟಿಗೆ 2 ಇಂಚನ್ನು ಬಟ್ಟೆ ತೊಗೊಂಡಿದ್ದೆ, ಅದನ್ನು ಈ ರೀತಿ 2 ಇದಕ್ಕೆ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ಒಂದು ಅರ್ಧ ಇಂಚು ಬಟ್ಟೆಯನ್ನು ಕೆಳಗಡೆ ಇಟ್ಕೊಂಡು 1/4 ಇಂಚ್ ಗ್ಯಾಪಲ್ಲಿ ಲೈನಿಂಗು ಮತ್ತು ಇದೇನಿದೆಯಲ್ಲ ಬೆಲ್ಟ್ ಪಡಿದು ಪೀಸು, ಉಕ್ಸ್ ಪಟ್ಟಿ ಪೀಸು, ಅದನ್ನು ಮತ್ತು ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೊತಾ ಹೋಗ್ತೀನಿ. ಆಯಿತಾ? ನೆಕ್ಸ್ಟ್ ಇದಾದಮೇಲೆ ಈ ರೀತಿ ಫೋಲ್ಡ್ ಮಾಡಿ ಈ ಬಟ್ಟೆಯನ್ನು ಒಳಗಡೆ ಕೊಟ್ಟು ಒಂದು ಕಿನಾರಿ ಹಾಕ್ಕೊತಾ ಬನ್ನಿ. ಇಲ್ಲಿ ಎಕ್ಸ್ಟ್ರಾ ನಿಮ್ಗೆ ಏನಾದರೂ ಜಾಸ್ತಿ ಬಟ್ಟೆ ಇತ್ತು ಅಂದರೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಒಳಗಡೆಗೆ ಫೋಲ್ಡ್ ಮಾಡ್ತೀನಿ. ಇದಾದಮೇಲೆ ನೆಕ್ಸ್ಟು ಕಿನಾರಿ ಹಾಕ್ಕೊಂಡಾದ್ಮೇಲೆ ಉಕ್ಸ್ ಪಟ್ಟಿ ನಮಗೆ ಮೇಲ್ಗಡೆಯಿಂದ ಒಳಗಡೆ ಹೋಗಬೇಕು. ಮೇಲ್ಗಡೆಯಿಂದ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ತೀನಿ. ಮತ್ತು ರಫ್ ಹೊಲಿಯೋದನ್ನು ಮರಿಬೇಡಿ ನೀವು, ಏಕೆಂದರೆ ಹೊಲಿಗೆ ಬಿಚ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ರಫ್ ಹೊಡೀರಿ. ಇಲ್ಲೂ ಅಷ್ಟೇ ನೀಟಾಗಿ ರಫ್ ಹೊಡೀರಿ. ಇವಾಗ ನಮಗಿಲ್ಲಿ ಒಂದು ಸೈಡ್ದಾಯಿತು. ಅದಾದಮೇಲೆ ಕಾಜಾ ಪಟ್ಟಿಯನ್ನು ಕೊಡಬೇಕು. ಓಕೆನಾ? ನಿಮಗೆ ಒರಿಜಿನಲ್ ಬಟ್ಟೆ ಉಳಿದಿಲ್ಲ ಅಂತ ಅಂದರೆ ನೀವು ಲೈನಿಂಗಲ್ಲಿ ಕೊಡ್ಬೋದು. ಆದರೆ ನನಗಿಲ್ಲಿ ಬ್ಲೌಸ್ ಪೀಸ್ ಏನು ಬಟ್ಟೆ ಇದೆಯಲ್ಲ ಈ ಬಟ್ಟೆ ಉಳಿದಿದೆ, ಅದಕ್ಕೋಸ್ಕರ ನಾನು ಈ ಬಟ್ಟೆನಲ್ಲೇ ಕಾಜಾ ಪಟ್ಟಿಯನ್ನು ಕೊಡ್ತೀನಿ. ಈ ಬಟ್ಟೆನೂ ಅಷ್ಟೇ ನಾವೇನು ಇವಾಗ ಅದು 4 ಇಂಚು ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ವಾ, ಅದನ್ನು ನೀವು ನಾನು ಲೈನಿಂಗಲ್ಲಿ ತೋರಿಸಿದ್ದೀನಿ ನಿಮಗೆ. ಇದನ್ನು ಒರಿಜಿನಲ್ ಬಟ್ಟೆನಲ್ಲಿ ಅಂದರೆ ಬ್ಲೌಸ್ ಪೀಸಲ್ಲಿ ಕಟ್ ಮಾಡ್ಕೊಳ್ತೀನಿ. 4 ಇಂಚನ್ನು ಕಟ್ ಮಾಡಿಕೊಂಡು 2 ಫೋಲ್ಡನ್ನು ಮಾಡ್ಕೋಬೇಕು. 2 ಫೋಲ್ಡ್ ಮಾಡಿ ಇದು ಕಾಜಾ ಪಟ್ಟಿ ಒಳಗಡೆಯಿಂದ ಆಚೆ ಹೋಗ್ಬೇಕು. ಲೈನಿಂಗ್ ಏನಿದೆಯಲ್ಲ ಅಲ್ಲಿಂದ ಬ್ಲೌಸ್ ಪೀಸ್ ಮೇಲೆ ಇದೆಯಲ್ಲ ಅಲ್ಲಿ ಮೇಲ್ಗಡೆಗೆ ಹೋಗಬೇಕು, ಕೆಳಗಡೆಯಿಂದ ಮೇಲೆ ಹೋಗಬೇಕು. ಒಂದು ಅರ್ಧ ಇಂಚು ಮುಂದೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನಿಧಾನವಾಗಿ ಹೊಲಿಗೆಯನ್ನು ಹಾಕ್ಕೊತಾ ಬನ್ನಿ.
ಅಷ್ಟೇ. ಮತ್ತು ಈ ಬಟ್ಟೆಯನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಕಿನಾರೆಯನ್ನು ಹಾಕ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಒಳಗಡೆ ಫೋಲ್ಡ್ ಮಾಡಿ ಫಿನಿಶಿಂಗ್ ನಮಗೆ ನೀಟಾಗಿ ಬರಬೇಕು. ಯಾಕೆಂದರೆ ನಾವು ಆಲ್ರೆಡಿ ಪೈಪಿಂಗನ್ನು ಕೊಟ್ಟಿದ್ದೀವಿ. ಓಕೆನಾ. ಇದಾದಮೇಲೆ ಈ ಬಟ್ಟೆ ಏನಿದೆ ಅಲ್ಲ ಇದನ್ನು ಒಂದು ಸಲ ಫೋಲ್ಡ್ ಮಾಡಿ ಮತ್ತು ಎರಡನೇ ಸಲ ಫೋಲ್ಡ್ ಮಾಡಿ ಕಿನಾರೆ ಹಾಕಿ ರಫ್ ಹೊಡೆದ್ಬಿಟ್ಟು ಮತ್ತೆ ಇಲ್ಲಿ ಏನು ನಾವು ಹೊಲಿಗೆ ಹಾಕಿದ್ದೀವಲ್ಲ ಆ ಹೊಲಿಗೆಯಿಂದ ಸ್ವಲ್ಪ ಒಳಗಡೆನೆ ಈಚೆ ಬರಬೇಕಂದ್ರೆ ಹೊಲಿಗೆ ಕಾಣಿಸ್ಬಾರ್ದು ನಮಗೆ. ಆ ರೀತಿ ಕಾಜಾ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ರಫ್ ಹೊಡ್ಕೊಳ್ಳೋಣ. ಮತ್ತು ಒಂದು 1/4 ಇಂಚು ಬಿಟ್ಟು ಇನ್ನೊಂದು ಹೊಲಿಗೆಯನ್ನು ಹಾಕ್ಕೊಳ್ಳೋಣ. ಇದು ನಾವು ಕಾಜಾ ಏನು ಮಾಡ್ತೀವಲ್ವ ಅದು ಇದ್ರೊಳಗಡೆ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಹಾಕ್ಕೊತೀನಿ. ಪಾಸ್ ಮಾಡಿ ಇದೆಲ್ಲನೂ ಬ್ಯಾಕಿಗೆ ಪೈಪಿಂಗ್ ಕೊಟ್ಟು ಯಾವ ರೀತಿ ಫಿನಿಶಿಂಗ್ ಮಾಡಬೇಕು ಮತ್ತು ಬ್ಯಾಕಲ್ಲಿ ಕೆಳಗಡೆ ಯಾವ ರೀತಿ ಫಿನಿಶಿಂಗ್ ಮಾಡಬೇಕು, ಬ್ಯಾಕ್ ಟಕ್ಸ್ ಯಾವ ರೀತಿ ಕೊಡಬೇಕು ಅಂತ ಹೇಳಿಕೊಟ್ಟೆ. ಮತ್ತು ಫ್ರಂಟಲ್ಲೂ ಪೈಪಿಂಗ್ ಕೊಟ್ಟು ಟಕ್ಸ್ 4 ಟಕ್ಸ್ ಏನಿದೆ ಯಾವ ರೀತಿ ಕೊಡಬೇಕು, ಮತ್ತು ಬೆಲ್ಟ್ ಪಟ್ಟಿಯನ್ನು ಯಾವ ರೀತಿ ಕೊಡಬೇಕು, ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಯನ್ನು ಯಾವ ರೀತಿ ಕೊಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ ಇನ್ನು ಮಿಕ್ಕಿರೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮಿಕ್ಕಿರೋದು ಅಂದರೆ ಇಲ್ಲಿ ನಾವು ಶೋಲ್ಡರನ್ನು ಜಾಯಿನ್ ಮಾಡೋದು ಮತ್ತು ಸ್ಲೀವ್ಸ್ ಏನಿದೆಯಲ್ವ ಸ್ಲೀವ್ಸಿಗೆ ಲೈನಿಂಗನ್ನು ಜಾಯಿನ್ ಮಾಡಿ ಅಟ್ಯಾಚ್ ಮಾಡೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾಕೆಂದರೆ ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಲೆಂತ್ ಆಗೋದ್ರಿಂದ ಇಷ್ಟನ್ನು ನಾನು ಫ್ರಂಟು ಬ್ಯಾಕ್ ಏನು ಫಿನಿಶಿಂಗ್ ಮಾಡೋದನ್ನು ಇದನ್ನು ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸ್ಲೀವ್ಸು ಮತ್ತು ಶೋಲ್ಡರ್ನ ಜಾಯಿನ್ ಮಾಡೋದು ಮತ್ತು ಕೊನೆಯಲ್ಲಿ ನಾವು ಹೊಲಿಗೆ ಹಾಕಿ ಬ್ಲೌಸನ್ನು ಯಾವ ರೀತಿ ಫಿನಿಶ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ. ಈ ವಿಡಿಯೋದಲ್ಲಿ ನೋಡಿಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆದಮೇಲೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಈಗೇನು ಇದು ಸ್ಟಿಚಿಂಗ್ದು ಹಾಕಿರ್ತೀನಲ್ವ ಇಷ್ಟನ್ನು ಸ್ಟಿಚಿಂಗ್ ಮಾಡಿ ಇದರಲ್ಲಿ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಆ ಡೌಟನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ಪಾರ್ಟ್ 2 ಬರುತ್ತಲ್ವ ಸ್ಲೀವ್ಸ್ ಕಟ್ಟಿಂಗ್ ಸ್ಟಿಚಿಂಗು ಅದರಲ್ಲಾದರೂ ಹೇಳ್ಕೊಡ್ತೀನಿ. ಅಥವಾ ನಿಮ್ಮ ಕಮೆಂಟನ್ನು ನೋಡಿ ಅದರಲ್ಲಿ ಬೇಕಾದ್ರೂ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ. ಒಟ್ಟಿನಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಆ ಪ್ರಾಕ್ಟೀಸ್ ಟೈಮಲ್ಲಿ ಚೆನ್ನಾಗಿ ಬಂದರೆ ಓಕೆ, ಚೆನ್ನಾಗಿ ಬಂತು ಅಂತ ಹೇಳಿ ನನಗೂ ಖುಷಿ ಆಗುತ್ತೆ. ಇಲ್ಲ ಹೊಲಿಯುವಾಗ ಡೌಟ್ ಬಂದರೆ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ಹೇಳಿ. ಮತ್ತು ನಿಧಾನವಾಗಿ ಈ ರೀತಿ ಪೈಪಿಂಗನ್ನು ಕೊಡೋದನ್ನು ಪ್ರಾಕ್ಟೀಸ್ ಮಾಡಿ. ಕಾರಣ ಇಷ್ಟೇ, ಇವಾಗ ತುಂಬ ಜನ ಕೇಳ್ತಿರೋದು ಇದೆ ಮತ್ತು ತುಂಬ ಜನ ಟೈಲರ್ಸ್ಗಳು ಇದೇ ರೀತಿ ಪೈಪಿಂಗನ್ನು ಕೊಟ್ಟು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಯಾವ ರೀತಿ ಟ್ರೆಂಡಿಂಗ್ ಇರುತ್ತಲ್ವ ನೀವು ಆ ರೀತಿ ಹೊಲ್ಕೊಟ್ಟಾಗ ಕಸ್ಟಮರು ತುಂಬ ಇಷ್ಟಪಟ್ಟು ನಿಮ್ಮ ಹತ್ರ ಕೊಡ್ತಾರೆ. ನಿಮ್ಮದು ಕೂಡ ಈ ರೀತಿ ನಿಮ್ಮ ಬ್ಲೌಸನ್ನು ಕೂಡ ಈ ರೀತಿ ಹೊಲ್ಕೊಂಡ್ರು ಸಹ ನಿಮಗೆ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಪ್ರಾಕ್ಟೀಸ್ ಮಾಡಿ ಮತ್ತು ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡೋ ಉದ್ದೇಶ ಇಷ್ಟೇ. ಈಗ ನೀವು ಕಲಿತಾ ಇದ್ದೀರಾ, ಇದೇ ರೀತಿ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇರುತ್ತಲ್ವ ಕಲೀಲಿಕ್ಕೆ, ಅವ್ರಿಗೆ ಹೊರಗಡೆ ಹೋಗಿ ಕಲಿಯೋದಕ್ಕಾಗಲ್ಲ. ಮತ್ತು ಕೆಲವೊಬ್ರು ಕಲ್ತಿರ್ತಾರೆ, ಅರ್ಧಕ್ಕೆ ಬಿಟ್ಟಿರ್ತಾರೆ ಅಥವಾ ಮರ್ತೋಗಿರುತ್ತೆ. ಅಂಥವರು ಸಹ ಈ ವಿಡಿಯೋವನ್ನು ನೋಡಿಕೊಂಡು ಅವರು ಸಹ ಕಲೀಲಿ ಅನ್ನೋದಕ್ಕೋಸ್ಕರ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆನಾ. ಥ್ಯಾಂಕ್ ಯು.